ಎಲ್ಲರಿಗೂ ನಮಸ್ಕಾರ. ನಾನು GPSTR 2022ರ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸ್ತಾ ಇದ್ದೆ. ಇದುವರೆಗೂ 60 ಪ್ರಶ್ನೆವರೆಗೂ ಉತ್ತರಗಳನ್ನು ಹೇಳಿದ್ದಾಗಿದೆ. ಇವತ್ತು 65ರವರೆಗೂ ಆಗಿದೆ. ಇವತ್ತು 66ನೇ ಪ್ರಶ್ನೆಗೆ ಉತ್ತರ ಏನೈತಿ ಅಂತ ಹೇಳಿ ನೋಡೋಣ. 66ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳ ಲಕ್ಷಣಗಳಾವುವು? ಉತ್ತರ: 1. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳುಳ್ಳ 3 ಹಂತದ ಪಂಚಾಯಿತಿ ವ್ಯವಸ್ಥೆ ಇದ್ದು, ಗ್ರಾಮ ಸಭೆಯು ಅದರ ತಳಹದಿಯಾಗಿದೆ. 2. ನೇರ ಹಾಗೂ ನಿಯಮಿತ ಚುನಾವಣೆಗಳು. 3. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗಾಗಿ ಸ್ಥಾನ ಮೀಸಲಾತಿ. 4. ಹಣಕಾಸು ಆಡಳಿತಾತ್ಮಕ ಮುಂಗಡಪತ್ರ ಮಂಡಿಸುವ ಮತ್ತು ಲೆಕ್ಕ ಪರಿಶೋಧಿಸುವ ಜವಾಬ್ದಾರಿಗಳ ನೀಡಿಕೆ. 5. ಕಾರ್ಯನಿರ್ವಾಹಕ ಮತ್ತು ಇತರ ಸಿಬ್ಬಂದಿ ನೀಡಿಕೆ. 6. ಪಂಚಾಯಿತಿಯನ್ನು ವಿಸರ್ಜಿಸುವಾಗ ಅನುಸರಿಸಬೇಕಾದ ಕಟ್ಟುನಿಟ್ಟಿನ ಕ್ರಮಗಳು ಮತ್ತು ವಿಸರ್ಜನೆಗೊಂಡ 6 ತಿಂಗಳ ಒಳಗೆ ಕಡ್ಡಾಯ ಚುನಾವಣೆ ನಡೆಸುವುದು. 67ನೇ ಪ್ರಶ್ನೆ, ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರವೇನು? ರಿಸರ್ವ್ ಬ್ಯಾಂಕ್ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುವುದರೊಂದಿಗೆ ಆರ್ಥಿಕಾಭಿವೃದ್ಧಿಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುವುದು. ಅವು ಏನು ಅಂತ ಹೇಳಿದ್ರೆ, 1. ಭಾರತೀಯ ರಿಸರ್ವ್ ಬ್ಯಾಂಕ್ 2 ರೂಪಾಯಿ ಮತ್ತು ಅದರ ಮೇಲ್ಪಟ್ಟ ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು. ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. ಬ್ಯಾಂಕ್ಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ RBI ಸಾಲ ಒದಗಿಸುತ್ತದೆ. ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿ ಸೌಲಭ್ಯವನ್ನು ಒದಗಿಸಿದೆ. ದೇಶದಲ್ಲಿ ಅಪೇಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ನಿಯಂತ್ರಿಸುತ್ತದೆ ಅಥವಾ ವಿಸ್ತರಿಸುತ್ತದೆ. ಸಾಕಷ್ಟು ವಿನಿಮಯ ಸಂಗ್ರಹವು ವಿದೇಶಿ ವಿನಿಮಯ ದರಗಳನ್ನು ಕಾಪಾಡಲು ಸಹಕರಿಸಲಿದೆ. ನಬಾರ್ಡ್ ಮೂಲಕ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸು ಸೌಲಭ್ಯಗಳನ್ನು ಒದಗಿಸುತ್ತದೆ. ದೇಶವು ಹಲವಾರು ಹಣಕಾಸಿನ ಬಿಕ್ಕಟ್ಟುಗಳಿಂದ ಹೊರಬರಲು ರಿಸರ್ವ್ ಬ್ಯಾಂಕಿನ ಈ ಕ್ರಮಗಳು ಸಹಾಯಕವಾಗಿವೆ. 68ನೇ ಪ್ರಶ್ನೆ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇದೆ ಏಕೆ? ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕಗಳಾದ ಜೀವಿತಾವಧಿ ಕಡಿಮೆ ಇದೆ, ಅಂದ್ರೆ 66.2ರಷ್ಟಿದೆ. ವಯಸ್ಕರ ಸಾಕ್ಷರತೆ 62.8ರಷ್ಟಿದೆ. GDP ತಲಾ ವರಮಾನ 5,238 ಇದೆ. ಬಡತನ ರೇಖೆಗಿಂತ ಕೆಳಗಿರುವ ಜನರ ಪ್ರಮಾಣ ಪ್ರತಿ ದಿನಕ್ಕೆ $2 ದುಡಿಮೆಯನ್ನು ದುಡಿಯುವಂಥವರು 61% ಇದ್ದಾರೆ. ಶಿಶು ಮರಣ ದರ ಪ್ರತಿ 1000 ಜನನಕ್ಕೆ 41 ಇದೆ. ತಾಯಂದಿರ ಮರಣ ಪ್ರಮಾಣ ಪ್ರತಿ 1,00,000 ಜನನಕ್ಕೆ 190 ಇದೆ. ಸುಧಾರಿತ ನೈರ್ಮಲ್ಯ ವ್ಯವಸ್ಥೆ ಹೊಂದಿರುವ ಜನರ ಪ್ರಮಾಣ 36%ರಷ್ಟಿದೆ. ನಿರಂತರ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ಜನಸಂಖ್ಯೆಯ ಪ್ರಮಾಣ 93%ರಷ್ಟಿದೆ. ಅಪೌಷ್ಟಿಕತೆಯ ಮಕ್ಕಳ ಶೇಕಡಾವಾರು ಅಂದ್ರೆ 5 kgಗಿಂತ ಕಡಿಮೆ ತೂಕ ಹೊಂದಿರೋರು 43.5ರಷ್ಟಿದೆ. ಈ ರೀತಿ ಈ ಎಲ್ಲ ಕಾರಣಗಳಿಂದಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇದೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಕಂಡುಹಿಡಿಯೋದಕ್ಕೆ ಇರುವಂತಹ ಇವು ಎಲ್ಲ ಏನಿವು ಅದರ ಪ್ರಮಾಣಗಳು. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಈ ಎಲ್ಲ ಒಂದು ಪ್ರಮಾಣಗಳನ್ನು ಆಧಾರವಾಗಿಟ್ಟುಕೊಂಡು ಕಂಡುಹಿಡಿತಾರೆ. ಇವೆಲ್ಲವುಗಳು ಕೂಡ ಕಡಿಮೆ ಇರೋದ್ರಿಂದ ಮಾನವ ಅಭಿವೃದ್ಧಿ ಸೂಚ್ಯಂಕನೂ ಕೂಡ ಕಡಿಮೆ ಇದೆ. 69ನೇ ಪ್ರಶ್ನೆ, ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇ ಹಂತ, ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕೆಂಬುದನ್ನು ನಿರ್ಧರಿಸುವುದು. ಅಂದರೆ ಉಳಿತಾಯ ಖಾತೆನ, ಚಾಲ್ತಿ ಖಾತೆನ ಅಥವಾ ಆವರ್ತ ಮತ್ತು ನಿಶ್ಚಿತ ಅವಧಿಯ ಠೇವಣಿ ಖಾತೆಗಳಲ್ಲಿ ಯಾವುದು ಅಂತ ಹೇಳಿ ನಿರ್ಧರಿಸಬೇಕು. ಎರಡನೇದು, ನಿಮಗೆ ಯಾವ ಬ್ಯಾಂಕ್ ಅನುಕೂಲವಾಗುವುದೋ ಆ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು. 3.
ಪ್ರಸ್ತಾವನೆ ಅರ್ಜಿ. ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬಬೇಕು. ವೈಯಕ್ತಿಕ ವಿವರವಿರುವಂತಹ ಅರ್ಜಿ ನಮೂನೆಯನ್ನು ತುಂಬಿ 2ರಿಂದ 3 ಮಾದರಿ ಸಹಿಯನ್ನು ಮಾಡಬೇಕು. 2 ಅಥವಾ 3 ಭಾವಚಿತ್ರಗಳನ್ನು ಅದಕ್ಕೆ ಲಗತ್ತಿಸಬೇಕು. 4. ಪರಿಚಿತರ ಉಲ್ಲೇಖವನ್ನು ಕೊಡುವುದು. ನಾವು ಆಯ್ದುಕೊಂಡಂತಹ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರು ಅಥವಾ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯವನ್ನು ಅರ್ಜಿ ನಮೂನೆಯಲ್ಲಿ ನಮೂದಿಸಿ ಅವರ ಸಹಿಗಳನ್ನು ಕೂಡ ಮಾಡಿಸಬೇಕು. 5. ಬ್ಯಾಂಕು ಖಾತೆಯನ್ನು ತೆರೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು. ಇಷ್ಟೆಲ್ಲ ತುಂಬಿದಂತಹ ಅರ್ಜಿಯನ್ನು ಬ್ಯಾಂಕಿಗೆ ಕೊಡಬೇಕು. 6. ಅಧಿಕಾರಿಯ ಒಪ್ಪಿಗೆ. ನಾವು ಸಲ್ಲಿಸಿದಂತಹ ಮಾಹಿತಿಯು ಅಧಿಕಾರಿಗೆ ಎಲ್ಲ ರೀತಿಯಲ್ಲೂ ಸಮಂಜಸವಾಗಿದೆ ಎಂದು ಮನವರಿಕೆಯಾದರೆ ಖಾತೆ ತೆರೆಯಲು ಅವರು ಅನುಮತಿಯನ್ನು ಕೊಡ್ತಾರೆ. ನೆಕ್ಸ್ಟ್ 7. ಪ್ರಾರಂಭಿಕ ಠೇವಣಿ. ನಿಗದಿತ ಪ್ರಾರಂಭಿಕ ಠೇವಣಿಯನ್ನು ಚಲನ್ ಭರ್ತಿ ಮಾಡಿ ಬ್ಯಾಂಕಿಗೆ ಸಲ್ಲಿಸಿದ ನಂತರ ನಮ್ಮ ಹೆಸರಿನ ಖಾತೆ ಬ್ಯಾಂಕಿನಲ್ಲಿ ತೆರೆಯಲಾಗುವುದು. ಇವಿಷ್ಟು ಮುಂದಿನ ಪ್ರಶ್ನೆಗಳನ್ನು ಮತ್ತು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ಣವಾಗಿ ನೋಡಿ. ಥ್ಯಾಂಕ್ ಯು.